ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮವ್ವ ಗುಳಿ ಎಂಬೋಡ. ಇನ್ನು ಯಾರ್ಯಾರು ಕನ್ನಡಿಗ ಗುಳಿ ಎಂಬೋಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಫ್ರೆಂಡ್ಸ್. 2 ದಿವಸದಿಂದ IPL ಆಕ್ಷನ್ ನಡೀತಿದೆ, ಬಿಟ್ಟಿಂಗ್ ನಡೀತಿದೆ. ನಾನು ನೋಡ್ತಾ ಇದ್ದೆ ಫ್ರೆಂಡ್, ಎಲ್ಲಾ ಟೀಮು ಒಳ್ಳೊಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿದ್ದಾರೆ. ಎಲ್ಲಾ ಟೀಮ್ಗೂ ಕಂಗ್ರಾಚುಲೇಷನ್. ಎಸ್ಪೆಷಲಿ ನಮ್ಮ RCB ಟೀಮು ಒಳ್ಳೆ ಪಿಕ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಎರಡು ಪ್ಲೇಯರ್ಸ್ ನ ಬಿಟ್ಬಿಟ್ಟು ನಮ್ಮ ಎಮೋಷನ್ ಜೊತೆ ಆಟ ಆಡ್ತಿದ್ದೆ ಫ್ರೆಂಡ್. ಯಾಕೆಂದ್ರೆ ನಮ್ಮ ಮನೇಲಿ ನಾವು ಬಂಗಾರ ಇಟ್ಕೊಂಡ್ಬಿಟ್ಟು ಪಕ್ಕದ ಮನೆಯಲ್ಲಿ ಬಂಗಾರ ಹುಡ್ಕಕ್ ಹೋದ್ರೆ ಸಿಗಲ್ಲ. ಒಳ್ಳೆ ಪ್ಲೇಯರ್ಸ್ ಇಬ್ರು, ವಿಜಯ್ ಕಂಗಾಡಿ, ರೋಹಿತ್ ಇದನ್ನು 10 ಬಾರಿ 50 ಹೊಡೆಯೋ ಪ್ಲೇಯರ್ಸ್ ಬಿಟ್ಟೇ ಮಾಡ್ಲಿಲ್ಲ. ಅದು ಹೋಗ್ಲಿ, ನಮ್ ಕನ್ನಡಿಗ KL ರಾಹುಲ್ ಟ್ಯಾಲೆಂಟೆಡ್, ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ, ಬಿಟ್ಟೇ ಮಾಡ್ಲಿಲ್ಲ ಸ್ವಾಮಿ. 10 ಕೋಟಿ ತಕ ಬಂದ್ರು ಬಿಟ್ಬಿಟ್ಟು ಆ ಟೈಮ್ ಯೂಸ್ ಮಾಡಿ 15 ಕೋಟಿ ಸಿಕ್ಕೋಗಿ ಅವರು 14 ಕೋಟಿಗೆ ಹೋಗಿದ್ದು KL ರಾಹುಲ್ ಡೆಲ್ಲಿಗೆ. ಆ ಟೈಮ್ ಯೂಸ್ ಮಾಡಿ 1 ಕೋಟಿ ಎಕ್ಸ್ಟ್ರಾ 15 ಕೋಟಿ ಸಿಕ್ಕಿದ್ರು, ಮಾಡ್ಲಿಲ್ಲ. ಯಾಕಂದ್ರೆ ಆ ಮ್ಯಾನೇಜ್ಮೆಂಟಿಗೆ ನಮ್ಮ RCB ಅಕಸ್ಮಾತ್ ಒಳ್ಳೆ ಪ್ಲೇಯರ್ಸ್ ನ ಪಿಕ್ ಮಾಡಿ ಗೆದ್ಬಿಟ್ರೆ ಕ್ರೇಜ್ಗೆ ಹೋಗುತ್ತೆ ಅನ್ನೋದು ಏನೋ ಮೂಢನಂಬಿಕೆ ಐತ ಗೊತ್ತಾಗ್ತಿಲ್ಲ. ಏನೋ ಡ್ರಿಂಕ್ಸ್ ಮಾಡಿ ಹೆಣ್ಗಿನ ಹೊರ್ಕೊಂಡು ಹೋಗಿ ಕುತ್ಕೊಂತಾರ, ಅದು ಗೊತ್ತಾಗ್ತಿಲ್ಲ. ನಮ್ ಪ್ಲೇಯರ್ಸ್ ಬಂದ ಮನಿ ಕಂಡಿರ್ತಾರೆ, ಬೇರೆ ಪ್ಲೇಯರ್ಸ್ ಬಂದ ಬಿಟ್ ಮಾಡ್ತಾರೆ. ಏನ್ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಮಾಡಿದ್ರಲ್ಲಿ RCB ಎಕ್ಸ್ ಏನೇ ಇದಾರೆ, ಅಗಲ್ವುಡ್ ಆಗ್ಲಿ, ಟಿಮ್ ಡೇವಿಡ್ ಆಗ್ಲಿ, ಭುವಿ ಆಗ್ಲಿ ಪಿಕ್ ಮಾಡಿದ್ದಾರೆ ಅನ್ಕೊಂಡಿದೀನಿ. ಒಳ್ಳೆ ಟೀಮ್ ಇದೆ, ಇದ್ದಿದ್ರಲ್ಲಿ ಒಳ್ಳೆ ಟೀಮ್ ಮಾಡಿದ್ದಾರೆ. 2 ಪ್ಲೇಯರ್ಸ್ ನ ಬಿಟ್ಟಿದ್ದಾರೆ. ಅವ್ 2 ಪ್ಲೇಯರ್ಸ್ ನ ಫುಲ್ ಮಾಡಿದ್ರೆ RCB ಒಂದ್ ಲೆವೆಲ್ಗೆ ಈ ಸತಿ ಕಪ್ ಹೊಡಿತೀವಿ ಅಂತ ಅನ್ಕೊಂತಿದ್ವಿ. ಇರ್ಲಿ ನೋಡೋಣ ಏನ್ ಪಿಕ್ ಮಾಡಿದಾರ. ಹೋಗ್ಲಿ, ಯೋಚನೆ ಮಾಡಿ ಪಿಕ್ ಮಾಡಿರ್ತಾರೆ ಅನ್ಕೊಂಡಿರ್ತೀನಿ ಈ ಸತಿ ಆದ್ರೂ. ಯಾಕೆಂದ್ರೆ ನಾನು ಫಸ್ಟ್ ವಿಡಿಯೋ ಮಾಡ್ತಿರೋದು, ರಿವ್ಯೂ ಆಗ್ಲಿ ಏನೇ ಆಗ್ಲಿ, RCB ಬಗ್ಗೆ ಅಲ್ಲಿ ಏನೋ ಮಾತಾಡ್ತಿದ್ದೆ ಫಸ್ಟ್ ವಿಡಿಯೋ. ನಾನು ಮಾಡಿದ ಅಲ್ಲಿ ವರ್ಷ ಗೆಲ್ತಾರೆ ಅನ್ನೋ ಒಂದು ಗಟ್ ಫೀಲಿಂಗ್ ನನ್ನ ಹತ್ರ ಇದೆ. ಮನ್ಸಿಂದ ಬರ್ತಿದ್ದೆ, ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನೋಡೋಣ RCB ಕಪ್ ಗೆಲ್ಲುತ್ತಾ ಇಲ್ವೋ ಗೊತ್ತಿಲ್ಲ. ನನ್ ಇದು ಏನ್ ಹೇಳ್ತಾ ಇದೆ, ಈ ಸತಿ ಯಾವ ಪ್ಲೇಯರ್ಸ್ ಅವೆಲ್ಲ ಏನು ಬೇಡ, ಈ ಸತಿ ಗೆಲ್ತಾರೆ ಕಪ್ಪು. ನೋಡೋಣ ಅದೇನಾಗುತ್ತೋ ಆಗ್ಲಿ. ಯಾಕೆಂದ್ರೆ ವಿರಾಟ್ ಕೊಹ್ಲಿಗೋಸ್ಕರ ಆದ್ರೂ ಗೆಲ್ಬೇಕು ಕಣ್ರಿ. ಪಾಪ ವಿರಾಟ್ ಕೊಹ್ಲಿ ಅಷ್ಟೊಷ್ಟಿಂದ ಆಡ್ತಾ ಇದಾರೆ, ಒಂದು ಕಪ್ಪು ಅವ್ರಿಗೋಸ್ಕರ ಆದ್ರೂ ಗೆದಿಲೇಬೇಕು. ಗೆದ್ದೆ